ಮೊಟ್ಟೆ ಹೊಡ್ಕೋಬೇಕು ಫಸ್ಟು. ಬನ್ನಿ ಇವತ್ತೊಂದು ಸ್ಪೆಷಲ್ ಐಟಮ್ ಹೇಳ್ಕೊಡ್ತೀನಿ. ಎಗ್ದು ಸಂಡೇ ಅಥವಾ ಮಂಡೇ ರೋಸ್ ಕಾವೋ ಅಂಡೆ. ಆಯಿತು. ಎಗ್ ಹೊಡೆದಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದಕ್ಕೆ ಆನಿಯನ್ನು ಮತ್ತು ನೆಕ್ಸ್ಟ್ ಮಸಾಲ ಹಾಕೋಣ. ಬನ್ನಿ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಒಂದೊಂದಾಗೆ. ಇವತ್ತೆಲ್ಲ ಹೆಚ್ಚಿಟ್ಕೊಂಬಿಟ್ಟಿದ್ದೀನಿ. ನನ್ನದೇ ಅಡುಗೆ ಇವತ್ತು. ಮಾರ್ನಿಂಗು ಸಂಡೇ ಅಂತ ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ಮನೇಲಿ. ನನಗೆ ಹೊಟ್ಟೆ ಅಷ್ಟೇ ಇದಾಗ್ಬಿಟ್ಟಿದೆ. ನೋಡಿ, ಆನಿಯನ್ ಹಾಕ್ಕೋಬೇಕು. ಆನಿಯನ್ ಹೆಚ್ಕೋಬೇಕು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಕೋಬೇಕು. ಸ್ವಲ್ಪ ಶುಂಠಿ ಜಿಂಜರ್ ಹೆಚ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹೆಚ್ಕೊಂಡಿದ್ದೀನಿ. ಜೊತೆಗೆ ನಾನು ಬ್ರೆಡ್ ಏನು ಮಾಡಿದ್ದೀನಿ, ವೈಟ್ ಬ್ರೆಡ್ಡನ್ನು ತೊಗೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಪೀಸ್ ಮಾಡ್ಕೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ವೈಟ್ ಬ್ರೆಡ್ ಚೆನ್ನಾಗಿರುತ್ತೆ. ಒಂದು ನ್ಯೂ ಡಿಶ್ ಇದು. ಬೋರ್ಡೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಈರುಳ್ಳಿ ಈಗ ಒಂದು ಹಿಡಿ ಅಷ್ಟು ಹಾಕ್ತೀನಿ ಸದ್ಯಕ್ಕೆ. ಚಾಪ್ ಮಾಡ್ಕೊಂಡಿರೋದು ಒಂದು ಹಿಡಿ ಈರುಳ್ಳಿ, ಒಂಚೂರು ಖಾರ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡು, ನಿಮ್ಮ ಮೇಲೆ ಡಿಪೆಂಡು. ಶುಂಠಿ ಹೆಚ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೋತೀನಿ ಒಂಚೂರು ಕೊತ್ತಂಬರಿ ಸೊಪ್ಪು. ಆದಮೇಲೆ ಈ ಬ್ರೆಡ್ದು ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಒಂಚೂರು ಹಾಕ್ಕೋತೀನಿ. ಒಂಚೂರು ಎಷ್ಟು ಸಾಕು. ಜಾಸ್ತಿ ಇದ್ದೀನಿ. ಒಂಚೂರು ಪೆಪ್ಪರ್ ಪೌಡರ್ ಹಾಕ್ತೀನಿ. ಪೆಪ್ಪರ್ ಪೌಡರ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೋಬಾರ್ದು, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಿಂಗೆ ಮಿಕ್ಸಿಂಗ್ ಆಗಿದೆ. ಕಾಯಿ ಹಾಕ್ಬಿಡ್ಬೇಕು. ಸ್ವಲ್ಪ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ತೀನಿ. ಇದು ಆಮ್ಲೆಟ್ ಹೇಗೆ ದೋಸೆ ಹಾಕ್ತಿರೋ ಹಾಗೆ ಹಾಕೋಬೇಕು. ದೋಸೆ ಥರನೇ ಹಾಕೋಬೇಕು. ಇದಕ್ಕೆ ದೋಸೆ ಥರ ಹಾಕ್ಕೊಂಡ್ರೆ ಬ್ರೆಡ್ ಪುಡಿ ಇರುತ್ತಲ್ಲ ಅದರಿಂದ ಸ್ವಲ್ಪ ಈ ಥರ ಬರುತ್ತೆ ದಪ್ಪ, ಚೆನ್ನಾಗಿರುತ್ತೆ. ಈ ಥರ ಹಾಕೋಬೇಕು. ದೋಸೆ ಥರನೇ ಮಾಡಬೇಕು. ಮೇಲೆ ಒಂಚೂರು ಉಪ್ಪು ಖಾರದ ಪುಡಿ ಉದುರಿಸ್ಕೋಬೇಕು. ಆಲ್ರೆಡಿ ಮೆಣಸು ಎಲ್ಲ ಹಾಕಿರ್ತೀವಿ. ಕೆಂಪು ಖಾರದ ಪುಡಿ ಹಾಕಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಹೊಸ ರೀತಿ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಏನು ಹಾಕಬಾರ್ದು, ಅದರಲ್ಲೇ ಇರೋದು ಸಾಕು. ಆಯಿಲ್ ಅದರಲ್ಲೂ ಬಿಡುತ್ತೆ ಸ್ವಲ್ಪ ಎಗ್ಗಲ್ಲಿ. ನೀನು ಹಾಕ್ತಾಯಿದೆ. ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ಬೇಕಾದರೆ ಲಿಡ್ ಮುಚ್ಕೊಂಡು ಇದು ಮಾಡಬೇಕು. ಇಲ್ಲಾಂದರೆ
ಬದಲಾಯಿಸ್ಕೋಬೇಕು, ಪಲ್ಟಾಯಿಸ್ಕೋಬೇಕು. ನೋಡಿ ಈಗ ನಾನು ಉಲ್ಟಾ ಮಾಡ್ತೀನಿ ನೋಡಿ, ನೀಟಾಗಿ ಬಂದ್ಬಿಡು. ಏನು ಆಯಿಲ್ ಬೇಕಾಗಿಲ್ಲ, ವಿತೌಟ್ ಆಯಿಲು ಮಾಡ್ಬೋದು. ನೋಡಿ ಹೆಂಗಿದೆ ಟೆಕ್ಸ್ಚರ್. ಆಗೋಯ್ತು, ರೆಡಿ ಟು ಸರ್ವ್. ಈಗ ರೆಡಿ ಟು ಸರ್ವ್ ಅಷ್ಟೇ. ಇಷ್ಟಾದ್ರೆ ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ಜಾಸ್ತಿ ರೋಸ್ಟ್ ಬೇಕಾದ್ರೆ ರೋಸ್ಟ್ ಮಾಡ್ಕೋಬೋದು. ನಮ್ಗೆ ಹೇಗೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿ, ಗೋಲ್ಡಿಶ್ ಸಾಕು ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಏನೇನು ಬೇಕೋ ಸೈಡ್ಸ್ ಗಾರ್ನಿಷ್ ಮಾಡ್ಕೊಂಡು ತೊಗೊಳ್ಳೋದು. ನೋಡಿ ಈಗ ಆಗಿದೆ ಬ್ರೆಡ್ ಆಮ್ಲೆಟ್. ಇದು ಬ್ರೆಡ್ ಪುಡಿ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ಪಿಜ್ಜಾ ಥರನೇ ಟೇಸ್ಟ್ ಬರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ. ಅದಕ್ಕೆ ಸೈಡ್ಗೆ ಸಾಸು ಮತ್ತು ಒಂದು ಗ್ರೀನ್ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ಅದಕ್ಕೆ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. 16 ಮಸಾಲೆ ಅಂತ, ಮೈಸೂರು ಸ್ಪೆಷಲ್ ಅದು. ಚುರ್ಮುರಿಗೆ ಎಲ್ಲದಕ್ಕೂ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇದು ನಾನು ಹೊಸದಾಗೆ ಒಂದು ಹೆಸರು ಇಡ್ತಾ ಇದ್ದೀನಿ. ಇದ್ರ ಹೆಸರು ಬ್ರೆಡ್ ಕ್ರಮ್ ಆಮ್ಲೆಟ್ ಅಂತ. ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ.